ಮಾಡ್ಲತ್ತಿ ದೀಪಕ ಕೆಲ್ಸ ಆಗೈತೆ? ಬಾರವ್ವ ಕುಂತೇನಿ. ಹುಡುಗರು ಅಭ್ಯಾಸ ಮಾಡೋದು ಮೊಬೈಲ್ 2 ತಿಂಗಳು ಸುಟ್ಟಿ ಬಿಡ್ತು, ಬರೇ ಮೊಬೈಲ್ ಟಿವಿ ಅದನ್ನ ನೋಡ್ಕೊಂತ ಕುಂತಾರ. ಬರೇ ಮೊಬೈಲ್. ಹೌದ್ ಬಿಡಿ, 2 ಹಂಗ ತಿಂಗಳು ಸುಟ್ಟಿ ಮಾಡ್ತಾವ. ಬಿಡ್ತು, ಬರೇ ಮೊಬೈಲ್ ಟಿವಿ ನೋಡ್ಕೊಂತ ಕುಂತಾರ. ಹೌದಾ? ನಮ್ ಹುಡುಗರು ಹಂಗ ಮಾಡ್ತಿದ್ವು. 2 ತಿಂಗಳು ಬೇಸಿಗೆ ರಜಾ ಕೊಟ್ಟಾಗ ಇಡವನಿ ಕೋಚಿಂಗ್ ಕ್ಲಾಸ್ ಐತಿ, ಅಲ್ಲಿ ಹಾಕ್ಬಿಟ್ಟೆ ನೋಡಿ. 2 ತಿಂಗಳು ಆತಿದ್ವಿ. ಕರ್ಕೊಂಡ್ ಹೋಗಿ ತೋರಿಸ್ತೇನೆ ನಂಗು. ಹೋಗು ನಡಿ, ಹಾಕಿ ಬರೋಣ. ಚಲೋ ಹೇಳ್ತಾರ ಅಲ್ಲಿ. ಹೆಂಗ ಫೀಸ್ ಅದೇನಿಲ್ಲ, ಅಷ್ಟೇ ಜಾಸ್ತಿ ತಗೋದಲ್ಲ. ಅಲ್ಲೇ ಹೇಳಿ ಮಾತಾಡ್ಕೊಂಡ್ ಬರೋದು. ಹೋಗುನ ತೋರಿಸ್ತೀಯ? ಸರ್ ಟೀಚರ್ ಇರ್ತಾರ, ಮೇಡಮ್ ಕೂಡ ಮಾತಾಡಿ ಹೇಳಿ ಬರೋಣ ನಡಿ. ಹೇಳಿ ಅಡ್ಮಿಷನ್ ಮಾಡ್ಸಿರಂತ ಚಲೋನ ಆಗತ್ತೆ. ಹೋಗುನ? ಬಾಂಗ ಬಾ ಹೋಗುನ್ ಬಾ. ಮಾಮಟ್ಯಾಗ ಒಂದೈತಿ, 2 ಕಡೆನೂ ಚಲೋ ಹೇಳ್ತಾರ. ಯಾರು ಬಾ ಹೋಗುನ ತೋರಿಸ್ತಾರವ. ಸರ್ ಟೀಚರ್ಸ್ ಮೇಡಮ್ಗಳು ಎಲ್ಲಾರು ಇರ್ತಾರೆ ಒಳಗೆ. ಇದೇ ನೋಡುವ ಕೋಚಿಂಗ್ ಕ್ಲಾಸ್. ನನ್ನ ಮಗ ಹಾಕಿಂದು ಭಾಳ ಸುಧಾರ್ಸ ನೋಡ. ಹೌದು. ಇಲ್ಲೇ ಹಾಕೊಂಡ್ರೆ ನಮಸ್ಕಾರ ಮೇಡಮ್, ಬರ್ರಿ ಕೂಡ್ರಿ. ವೆಲ್ಕಮ್ ಟು ನಿಡ್ವಾಣಿ ಕೋಚಿಂಗ್ ಕ್ಲಾಸ್. ನಿಮ್ಮ ಮಕ್ಕಳು ಯಾವ ಕ್ಲಾಸ್ ಓದ್ತಾ ಇದ್ದಾರೆ ಇವಾಗ? 9th ಅದಾರಿ. ಇಲ್ಲಿ ನಾವು 8th 9th 10th ಮಕ್ಕಳಿಗೆ ನಿಮ್ಗೆಲ್ಲ ನಾವು ನಿಮ್ಮ ಮಕ್ಕಳು ಯಾವ ಕ್ಲಾಸ್ ಒಳಗೆ ಓದ್ತಾ ಇದ್ದಾರೆ ಇವಾಗ? ನಮ್ಮ ಹುಡುಗ 9ನೇ ಕ್ಲಾಸ್ ಮುಗ್ದೈತ್ರಿ. ಈಗ ಒಂದೇ ಕ್ಲಾಸ್ ಹಾಕಿದ್ರಿ. ಹೌದ್ರಿ. ಇವಾಗ ಯಾರಿಗೆ ಹಾಕ್ಬೇಕ್ರಿ? ಇವ್ರ ಮಕ್ಳಿಗೆ ಹಾಕ್ಬೇಕು. ಹೌದ್ರಿ. ಅಂದ್ರೆ ನಮ್ದು ಇಲ್ಲಿ ನಿಡ್ವಾಣಿ ಕೋಚಿಂಗ್ ಕ್ಲಾಸಸ್ ಅಂತ ಹೇಳಿ 8th 9th 10th ಮಕ್ಕಳಿಗೆ ವೆಕೇಶನ್ ಕ್ಲಾಸಸ್, ಬೇಸಿಗೆ ರಜೆ ಒಳಗ ವೆಕೇಶನ್ ಕ್ಲಾಸಸ್ ಹೇಳ್ಕೊಡ್ತೀವ್ರಿ ನಾವು. ಅಂದ್ರೆ ಏಪ್ರಿಲ್ ಮೇ ಒಳಗ ಏನ್ ಮಾಡ್ತೀವಿ, ಮಕ್ಕಳಿಗೆ ಮುಂದಿಂದ ನೆಕ್ಸ್ಟ್ 10th ಏನೈತಿಲ್ಲ ಅದನ್ನ ನಾವು ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ತೇವೆ. ಮೇನ್ ಆಗಿ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ 3 ಸಬ್ಜೆಕ್ಟ್ಸ್ ಏನ್ ಮಾಡ್ತೇವೆ ನಾವು ಪೋರ್ಷನ್ ಸಿಲೆಬಸ್ ಮುಗಿಸ್ಕೊಡ್ತೇವೆ. ಮತ್ತೆ ಫ್ರೀ ಆಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮತ್ತೆ ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜ ಶಾಸ್ತ್ರ ಅದನ್ನ ಫ್ರೀ ಆಗಿ ಹೇಳ್ಕೊಡ್ತೇವ್ರಿ. ಅದ್ರ ಜೊತೆಗೇನ ಏಪ್ರಿಲ್ ಮೇ ಒಳಗ ಅಷ್ಟೇ ಅಲ್ದ ಮುಂದೆ ಅಕ್ಟೋಬರ್ ಹಾಲಿಡೇಸ್ ಒಳಗೂ ಏನ್ ಮಾಡ್ತೇವೆ, ನಿಮ್ ಮಕ್ಕಳಿಗೆ ರಿವಿಷನ್ ಅಂದ್ರೆ ಅವಾಗ್ಲೂ ನಿಮ್ ಮಕ್ಕಳ ಖಾಲಿ ಕೂಡ್ಬಾರ್ದಲ್ಲ, ಅದಕ್ಕೆ ಅವಾಗ್ಲೂ ನಾವೇನ್ ಮಾಡ್ತೇವೆ, ನಿಮ್ ಮಕ್ಕಳಿಗೆ ರಿವಿಷನ್ ಕ್ಲಾಸಸ್ ನ ಕೊಡ್ತೇವೆ. ಅದಷ್ಟೇ ಅಲ್ದ ಇವಾಗ ಕ್ಲಾಸ್ ಮುಗಿಸ್ಕೊಂಡ್ ಹೋದ್ರಂತಂದ್ರ ಅವ್ರಿಗೆ ರೆಗ್ಯುಲರ್ ಕ್ಲಾಸಸ್ ಇರ್ತಾವ, ಸ್ಕೂಲ್ ನಡೀತಾ ಇರ್ತೈತಿ. ಅವಾಗ ಏನ್ ಮಾಡ್ತೀವಿ, ನಿಮ್ ಮಕ್ಕಳಿಗೆ ಪ್ರತಿ ಶನಿವಾರ ಏನಾದ್ರು ಡೌಟ್ಸ್ ಇದ್ರೆ ಟೀಚರ್ಸ್ಗೆ ಬಂದು ನೀವು ಕೇಳ್ಕೋಬಹುದು. ಅವ್ರ ನಿಮ್ ಮಕ್ಕಳು ಏನ್ ಮಾಡ್ಬೋದು, ಬಂದು ಕೇಳ್ಕೋಬಹುದು.